ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ವಲ್ಪ ಹಲ್ಲು ಸ್ವಲ್ಪ ಕಡಿಮೆ ಆಗೈತಿ. ಇದು ಬಂದು ಬುಧವಾರದ ವ್ಲಾಗು. ಮಂಗಳವಾರ ಮಾಡೋಕ್ಕಾಗಲಿಲ್ಲ ವ್ಲಾಗು, ಹಾಗಾಗಿ ಬುಧವಾರ ಮತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ನೋಡ್ಬೋದು, ಮಂಗಳವಾರ ದಿವಸ ನಮ್ಮ ಮನೆಯವರು ಬೆಳಿಗ್ಗೆನ ನಾಸಿಕ್ಕಿಗೆ ಹೋದರು. ಹಂಗಾಗಿ ನಾನು ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಬರೋಕ್ಕಾಗಲಿಲ್ಲ. ಸೋಮವಾರ ಕ್ಲಿನಿಕ್ಕಿಗೆ ಹೋಗೋಣ ಅಂತಂದು ಹೇಳಿದರು ನಮ್ಮ ಮನೆಯವರು. ಹೋಗ್ಬಿಡೋಣ, ಸುಮ್ಮನೆ ದಿನ ಒಂದು ಇದೇನು ನಡ್ಕೊತ ಕುಂದಿರ್ತೀವಿ, ಹೋಗಿ ತೋರಿಸ್ಕೊಂಬಂದ್ಬಿಡೋಣ ಅಂತಂದರು. ಹ್ಞೂ ಅಂತಂದೆ. ನೋಡೋಣ, ಸಾಯಂಕಾಲ ಟೈಮು ಕಡಿಮೆ ಆದ್ರೆ ಬೇಡ ಹೋಗೋದು, ಜಾಸ್ತಿ ಆದ್ರೆ ಹೋಗೋಣ ಅಂತಂದು ಹೇಳಿದ್ದೆ. ನಮ್ಮ ಮನೆಯವರು ಆಯಿತು ಅಂತಂದು ಹೇಳಿದರು. ಬಟ್ ಅವರು ಅವತ್ತು ಆಫೀಸಲ್ಲಿ ನಾಸಿಕ್ಕಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಆಲ್ರೆಡಿ ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅವರು ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬರೋಗಿನ ಒಂದು 7:30-8 ಗಂಟೆನ ಆಯ್ತು ಅವರು ಮನೆಗೆ ಬರೋದ್ರೊಳಗೆ. ಹಾಗಾಗಿ ಅವತ್ತು ಬಂದ ತಕ್ಷಣ ಬಾ ಹೋಗೋಣ, ಮನ್ಯಾಗನೂ ಒಂದು ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿದ್ವು, ಮಸಾಲೆ ಪೌಡ್ರು ಅವೆಲ್ಲ. ಹಂಗಾಗಿ ತೊಗೊಂಬರೋಣ ಅಂತ ಕರ್ಕೊಂಡು ಹೋದ್ರು. ಅವ್ನು ತೊಗೊಂಬಂದ್ವಿ. ತೊಗೊಂಬಂದ ತಕ್ಷಣ ಗಾಳಿಗೆ ಹೋಗಿದ್ದು ನೋಡ್ರಿ, ಚಳಿ ಗಾಳಿಗೆ ಅದು ಮತ್ತಿಟ್ಟು ಹಲ್ಲು ಬಂದುಬಿಡ್ತಾವತ್ತು. ಆಮೇಲೆ ತಿನ್ನೋಕ್ಕೇನೂ ಹಾಕಿದ್ದಿಲ್ಲ ಬುಧವಾರ ದಿವಸ, ಇದು ಮಂಗಳವಾರ ದಿವಸ ತಿನ್ನೋಕ್ಕೇನೂ ಹಾಕಿದ್ದಿಲ್ಲ. ಅದಕ್ಕೆ ಏನಾದರೂ ಕುಡಿತೀನ್ರಿ, ನಂಗೆ ಅನ್ನ ತಿನ್ನೋಕ್ಕಾಗವಲ್ದು ಅಂತಂದೆ. ಸರಿ ಆಯಿತು, ಏನಾದರೂ ಲಸ್ಸಿ ತೊಗೊಂಬರ್ತೀನಿ ಇರು, ತಂಪನ ಆಕೈತಿ ಅಂತಂದು ಲಸ್ಸಿ ತೊಗೊಂಬಂದಿದ್ರು. ಅದು ಬೇರೆ ಕುಡಿದ್ಬಿಟ್ನ್ಯಾ. ತಗೋರಿ, ಅವತ್ತಂತ್ರ ಫುಲ್ ಹಲ್ಲು ನೋವು. ಮತ್ತು ಹೆಂಗೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಮಾಡಿಕೊಂಡೆ. ಮರುದಿನ ಅವರು ಮಂಗಳವಾರ ಇದಕ್ಕೆ ಹೋಗ್ಬಿಟ್ರು, ನಾಸಿಕ್ಕಿಗೆ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ. ತುಂಬ ಜನ ಕಮೆಂಟ್ ಮಾಡಿರಿ ನಿನ್ನೆ ವಿಡಿಯೋದೊಳಗೆ, ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ರಿ, ನೆಗ್ಲೆಕ್ಟ್ ಮಾಡಿಬಿಡ್ರಿ, ಡೇಂಜರು ನೆಗ್ಲೆಕ್ಟ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಇದೇ ಕಾರಣಕ್ಕೆ ನೋಡ್ರಿ ನಮ್ಮ ಮನೆಯವರು ನಾಸಿಕ್ಕಿಗೆ ಹೋಗಿರೋದ್ರಿಂದ ನಾನು ಬೇಗ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಬರೋಕ್ಕಾಗಲಿಲ್ಲ. ಅವ್ರು ಬಂದ ತಕ್ಷಣ ಹೋಗೋಣ ಅಂದಾರ. ಏನು ಮಾಡೋದು ನೋಡ್ರಿ, ಕೆಲಸ ಆಫೀಸ್ ಕೆಲಸದ ಮ್ಯಾಗ ಹೋಗ್ಯಾರ, ಹೋಗಲೇಬೇಕಾಗಿತ್ತದು. ಹಾಗಾಗಿ ಹೋದ್ರವರು. ಬಂದ ತಕ್ಷಣ ಹೋಗೋಣ, ತೋರಿಸ್ಕೊಂಬರೋಣ, ಬೇರೆ ಕಡೆನಾರ ಹೋಗೋಣ, RR ನಗರದಾಗೆ ಯಾವುದಾದ್ರೂ ಚಲೋ ಹಾಸ್ಪಿಟ್ಲ್ ಇದ್ರೆ ಹೋಗಿ ತೋರಿಸ್ಕೊಂಬರೋಣ ಅಂತಂದು ಹೇಳ್ಯಾರ. ನೋಡೋಣ, ಬಂದ ತಕ್ಷಣ ನಾವು ಹೋಗಿ ತೋರಿಸ್ಕೊಂಬರ್ತೀನಿ. ಈಗ ನೋಡ್ಬೋದು, ಏನಪ್ಪ ಅಂದರೆ ಬುಧವಾರ ಬೆಳಿಗ್ಗೆ ನಮಿತ ಸ್ಕೂಲಿಗೆ ಹೋದ್ಲು. ಆಕೆಗೆ ಎದ್ದು ಪುಳಿಯೋಗರೆ ಮಾಡಿದ್ದೆ. ನಾನು ರಾತ್ರಿ ಹೇಳಿದ್ದೆ, ಹಲ್ಲು ನೋವು ಜಾಸ್ತಿ ಐತಿ ನಮಿತ, ಬೆಳಿಗ್ಗೆ ಎದ್ದೇಳೋಕ್ಕಾಗುತ್ತೋ ಇಲ್ಲವ ನನಗೆ ಅಂತಂದೆ. ಆಯಿತು ಮಮ್ಮಿ, ನೀನು ಮಲ್ಕೋ, ನಾನು ಎದ್ದು ಏನಾದರೂ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ಲು. ಆವತ್ತಿನ ದಿವಸ ನಾನು ಬುಧವಾರ ದಿವಸ ಬೆಳಿಗ್ಗೆ ಎದ್ದುಬಿಟ್ಟು ನೋಡ್ತೀನಿ, ಆಲ್ರೆಡಿ ಎದ್ದು ಅಕ್ಕಿ ತೊಳೆದು ಅನ್ನಕ್ಕಿಟ್ಟಾಳ. ಆಮೇಲೆ ಪುಳಿಯೋಗರೆ ಒಗ್ಗರಣೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಪ್ಪ ದೇವ್ರೆ, ಎಂಥ ಇದು ಬುದ್ಧಿ ಹಾಕ್ಯಾನ ದೇವ್ರಿಕಿಗೆ ಅನ್ಕೊಂಬಿಟ್ಟೆ ನಾನು ಒಂದು ಕ್ಷಣ. ನನ್ನ ಎಬ್ಸೆ ಇಲ್ಲ ಫ್ರೆಂಡ್ಸು, ತಾನ ಅನ್ನಕ್ಕೆ ಇಟ್ಕೊಂಡು ಪುಳಿಯೋಗರೆ ರೆಡಿ ಮಾಡಾಕತ್ತಿದ್ಲು. ಮತ್ತು ಅಂದ್ಕೊಂಡೆ, ಮಾಡ್ಕೊತಾಳ ಬಿಡು ಈಕಿನ, ತನ್ನ ಕೆಲಸ ತಾನು ಮಾಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡೆ ನಾನು. ಮತ್ತು ಪುಳಿಯೋಗರೆ ಮಾಡಾಕತ್ತಿದ್ಲು. ಬ್ಯಾಡ ಸರಿಯವ, ನಾನು ಮಾಡ್ತೀನಿ, ಮತ್ತು ನೀ ಏನಾದರೂ ಕೆಡಿಸಿ ಅಂತಂದೆ. ಇಲ್ಲ, ನಂಗೆ ಬರುತ್ತೆ, ಮಾಡ್ತೀನಿ, ನೀನು ನಿಂತ್ಕೊಂಡು ಹೇಳು, ನೋಡು, ನಾನು ಏನಾದ್ರು ತಪ್ಪು ಮಾಡಿದ್ರೆ ಹೇಳು ಅಂತಂದ್ಲು. ಸರಿ ಆಯಿತು ಮಾಡು ಅಂತಂದು ನಿಂತ್ಕೊಂಡೆ ನಾನು. ಕರೆಕ್ಟು ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡಿದ್ಲು. ಬಟ್ ಒಂದು ಸ್ವಲ್ಪ ಶೇಂಗಾ ಕಾಳು ಜಾಸ್ತಿ ಹಾಕಿಬಿಟ್ಟಿದ್ಲು. ಇಷ್ಟಕೊಂಡು ಹಾಕಿದ್ದು ನನಗೂ ತಿನ್ನೋಕ್ಕಾಗಲ್ಲ, ಹಲ್ಲು ನೋವು, ನಾವೇನು ತಿನ್ನಲ್ಲ, ನಿಂಗೆ ಒಬ್ಬಾಕಿಗೆ ಅವನ್ನ ಆರಿಸಿ ಕಟ್ಟೋಕ್ಕೂ ಆಗಲ್ಲ ನಮಿತ, ಎಷ್ಟಕೊಂಡು ಹಾಕಿದ್ದು ನೋಡು ಅಂತಂದೆ. ಪರವಾಗಿಲ್ಲ ಮಮ್ಮಿ, ತಿಂತೀನಿ ನಾನೆಲ್ಲ ಅಂತಂದ್ಲು. ಮತ್ತು ನಾವೇ ತಿನ್ನಬೇಕಾದ್ರೆ ಅವನ್ನೆಲ್ಲ ಸಪ್ರೇಟ್ ತೆಗೆದಿಟ್ಟಿದ್ವಿ. ಶೇಂಗಾ ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ಲು ಅಷ್ಟೇ. ಪುಳಿಯೋಗರೆ ಅಂತೂ ಚೆನ್ನಾಗೇ ಮಾಡಿದ್ಲು ಫ್ರೆಂಡ್ಸ್, ತಾನ ಮಾಡಿದ್ಲು. ನಾನು ನಿಂತ್ಕೊಂಡು ನೋಡಿದ್ದೆ. ಅದೇನು ಈಸಿ ನೋಡ್ರಿ, ಒಗ್ಗರಣೆ ಕೊಟ್ಬಿಟ್ಟು ಪೌಡ್ರ್ ಹಾಕಿಬಿಟ್ರೆ ಆಗೋಯ್ತು. ಬಟ್ ಅದರಲ್ಲೂ ಒಳ್ಳೆ ಟ್ಯಾಲೆಂಟ್ ಇದ್ರೆ ಅದನ್ನು ಕೆಡ್ಸೋಕ್ಕಾಗಂಗಿಲ್ಲ. ಟ್ಯಾಲೆಂಟ್ ಇಲ್ಲಪ್ಪ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದ್ರೆ ಅದನ್ನ ಏನಾಗುತ್ತಂದರೆ, ನಾವು ಉರಿನ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡೋಕೆ ಕುಂತ್ರೆ ಕಪ್ ಆಗಿಬಿಡ್ತೈತಿ. ಹಂಗಾಗಿ ಹೋದ್ಸಲ ನಮ್ಮ ಮನೆಯವ್ರು ಮಾಡಿದ್ರು, ಕಪ್ ಮಾಡಿಬಿಟ್ಟಿದ್ರು ಅವರು. ಅವ್ರಿಗೆ ಗೊತ್ತಿಲ್ಲ ಆಫ್ ಮಾಡಿಬಿಟ್ಟು ಕಲಿಸ್ಬೇಕು ಅನ್ನೋದು. ಹಂಗೆ ಅದನ್ನು ಬಿಸಿ ಇಟ್ಕೊಂಡು ಕಲಿಸಿದ್ರು, ಕಪ್ ಆಗಿಬಿಟ್ಟಿತ್ತು ಅದು.
ಈಗ ನೋಡ್ಬೋದು ಫ್ರೆಂಡ್ಸ್, ಇವತ್ತಿನ ಲಾಗು ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಆಕೆ ಸ್ಕೂಲಿಗೆ ಹೋದ್ಮೇಲೆ ಆಕಿನ ಕಳಿಸಿದ ಮೇಲೆ ಪಾತ್ರೆ ಇದ್ವು, ಅವನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಾಕತ್ತೀನಿ. ನೋಡಿರಿ, ಪುಳಿಯೋಗರೆ ಒಂದು ಸ್ವಲ್ಪ ಜಾಸ್ತಿನ ಕಲಿಸೀನಿ, ಯಾಕಂದ್ರೆ ಹಿಂದಿನ ದಿವಸ ತೋರಿಸಿದ್ನಲ್ಲ ಚಿತ್ರಾನ್ನ ಸಾಲೇ ಇಲ್ಲ. ಚೆನ್ನಾಗಾಗಿತ್ತು ಪುಳಿಯೋಗರೆ, ಇಷ್ಟ ಆಯ್ತು. ಇಲ್ಲಿ ನೋಡಿರಿ, ಬೆಳಿಗ್ಗೆ ಅನ್ನ ಮಾಡಿದ್ನಲ್ಲ, ಒಂದು ಸ್ವಲ್ಪ ವೈಟ್ ರೈಸ್ ಉಳ್ಕೊಂಡಿತ್ತು, ಅದು ಒಂದು ಬಾಕ್ಸ್ನಾಗ ತೆಗೆದಿಟ್ಟೆ. ನಮ್ಮಿತ್ತಾಗ ಪುಳಿಯೋಗರೆ ಮತ್ತು ಮಸ್ಕ್ ಮೆಲನ್ನು ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸಿದ್ದೆ. ಆಕೆಗೆ ಪುಳಿಯೋಗರೆ ಅಂದ್ರೆ ಭಾಳ ಇಷ್ಟ ನಮ್ಮಿತ್ತಾಗ, ಹಾಗಾಗಿ ಪುಳಿಯೋಗರೆ ಮಾಡಿದ್ದೆ. ಬರೀ ರೈಸ್ ಐಟಮ ತಿನ್ನೋದಾಗಿತ್ತು ಅಂತ ಹೇಳಿದ್ನಲ್ಲ ನಿನ್ನೆ ವಿಡಿಯೋದೊಳಗೆ, ಬರೀ ಅದಾಗಿತ್ತು ನೋಡಿರಿ. ಇಲ್ಲಿ ನೋಡ್ಬೋದು, ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೋದ್ರೊಳಗೆ ಆಕಿ ಎದ್ದ ಬಿಟ್ಲು. ಆಕಿನ ಎಬ್ಬಿಸಿ ಈಗ ರೂಮು ಕಸ ಗುಡಿಸಿದ್ದಿಲ್ಲ, ಆಕಿ ಮಕ್ಕೊಂಡಿದ್ಲಲ್ಲ, ಹಾಗಾಗಿ ಈಗ ಕಸ ಗುಡಿಸಿದ್ರೆ ಹಾಸಿಗೆ ಎಲ್ಲ ಜಾಡಿಸ್ತೀವಿ ನೋಡಿರಿ, ಅದು ಧೂಳು ಹಂಗೆ ಇರ್ತೈತಿ. ಅದಕ್ಕೆ ಆಮೇಲೆ ಜಾಡಿಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಗುಡಿಸ್ಕೊಂಡ್ರಾಯ್ತು ಅಂತ ಸುಮ್ಮನೆ ಬಿಟ್ಟು ಬರೀ ಅಡುಗೆ ಮನೆ ಮತ್ತು ಹಾಲು ಅಷ್ಟೇ ಗುಡಿಸಿ ಹೊರಗಿಂದೆಲ್ಲ ಗುಡಿಸಿದ್ದೆ. ಈಗ ನೋಡಿರಿ ತೋರ್ಸಾಕತ್ತೀನಿ. ನಿನ್ನೆ ವಿಡಿಯೋದೊಳಗೂ ಹಿಂಗೆ ತೋರಿಸಿದ್ದೆ, ಇವತ್ತಿನ ವಿಡಿಯೋದೊಳಗೆ ಆನ ಮಾಡೋಕ್ಕೆ ಬರ್ತಾಯಿಲ್ಲ, ಅಷ್ಟು ನೋವು ಆಗ್ಬಿಟ್ಟಿತ್ತು, ಗಟ್ಟಿ ಆಗ್ಬಿಟ್ಟಿತ್ತು. ಇವಾಗ ಪರವಾಗಿಲ್ಲ ಫ್ರೆಂಡ್ಸ್, ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಲ್ಲ, ಇವಾಗ ಪರವಾಗಿಲ್ಲ, ಆರಾಮಾಗೈತಿ. ಬಟ್ ಸೋಮವಾರ ಮಂಗಳವಾರ ಬುಧವಾರ ಭಾಳ ತ್ರಾಸಿತ್ತು. ಗುರುವಾರ ಅಷ್ಟೊಂದೇನು ತ್ರಾಸಿಲ್ಲ, ಕಡಿಮೆ ಆಗೈತಿ. ನೋಡಿರಿ, ಈಗ ನವ್ಯನ ಹೊರಗೆ ನಿಂದಿರಿಸಿದೆ. ಹೊರಗೆ ನಿಂದಿರಿಸಿ ಈಗ ಹಾಸಿಗೆ ಎಲ್ಲ ಜಾಡಿಸಿ ಇದು ರೂಮ್ ಕಸ ಗುಡಿಸ್ಬೇಕಂತ ಬಂದೆ. ಹಂಗೆ ಇನ್ನೂ ಆದರೂ ಕೇಳ್ಕೊಂಡಿಲ್ಲ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಾನು ವಿಡಿಯೋನು ಶೇರ್ ಮಾಡ್ತಾರಲ್ಲ ಅನ್ನೋ ಒಂದು ಖುಷಿ, ಯಾಕಂದ್ರೆ ನಮಗೆಲ್ಲ ಡಿಟೇಲ್ ಗೊತ್ತಾಗುತ್ತೆ, ಎಷ್ಟು ವಿಡಿಯೋ ಲೈಕ್ ಆಗ್ಯಾವು, ವಿಡಿಯೋಗೆ ಎಷ್ಟು ಲೈಕ್ ಬಂದವು, ಆಮೇಲೆ ಒಂದು ವಾರಕ್ಕೆ ಎಷ್ಟು ಲೈಕ್ ಬಂದೈತಿ, ಎಷ್ಟು ಶೇರ್ ಆಗ್ಯಾವು, ಆಮೇಲೆ ಎಷ್ಟು ವ್ಯೂಸ್ ಆಗೈತಿ, ಇದೆಲ್ಲ ಬರುತ್ತೆ ನಮಗೆ ಡಿಟೇಲಾಗಿ ರಿಕ್ಯಾಪ್ ಅಂತ ಹೇಳ್ಬಿಟ್ಟು. ಅದರಲ್ಲೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ಸರ್ಚ್ ಮಾಡಿ ನೋಡ್ತೀರಿ, ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ನೋಡಿರ್ತೀರಿ. ನೀವು ಸರ್ಚ್ ಮಾಡಿ ನೋಡೋದು ಅವಶ್ಯಕತೆನೇ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ನೀವು ಓಪನ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಹಾಗಾಗಿ ತುಂಬ ಜನ ಸರ್ಚ್ ಮಾಡಿ ನೋಡ್ತಾರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂಥೇಳಿ. SHRI ಶ್ರೀ DEVI ದೇವಿ ಈ ಥರ ಮಾಡ್ತಾರೆ, ಒಬ್ಬೊಬ್ಬರು SRI ಮಾಡ್ತಾರೆ. ಹಿಂಗೆ ಒಂದು 2 ಟೈಪಲ್ಲಿ ಶ್ರೀದೇವಿ ಸಿಂಪಲ್ ಲೈಫ್ ಅಂಥೇಳಿ ಸರ್ಚ್ ಮಾಡಿ ನೋಡ್ತಾರೆ. ನನ್ನ ವಿಡಿಯೋ ತುಂಬ ಖುಷಿ ಆಗುತ್ತೆ ನನಗೆ ಅದನ್ನೆಲ್ಲ ನೋಡಿದಾಗ. ಈಗ ನೋಡಿರಿ, ಹಾಸಿಗೆ ಎಲ್ಲ ಜಾಡಿಸಿ ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ ಎಲ್ಲ ಮಡಿಚಿಟ್ಟೆ, ನೀಟಾಗಿ ಮಾಡಿ ಈಗ ಕಸ ಗುಡ್ಸಕ್ಕೆ ರೂಮ್ ಅಷ್ಟೇ ಉಳಿದಿತ್ತು ಕಸ ಗುಡ್ಸೋದು. ಹಂಗಾಗಿ ಅದನ್ನೇನು ಹಾಳು ಕಸ ಬಿಡೋದು ಅಂತೇಳ್ಬಿಟ್ಟು ಅದಿಷ್ಟು ಗುಡಿಸಿದ್ರಾತಂತೇಳಿ ಗುಡಿಸ್ಕೊಳಕತ್ತೀನಿ. ನನಗೇನೋ ಗೊತ್ತಿಲ್ಲ, ನಾಷ್ಟ ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ತೊಳೆದ್ರೆ ನಾಷ್ಟ ಮಾಡೋಕ್ಕೆ ಮನಸ್ಸಾಕೈತಿ. ಇಲ್ಲ, ನನಗೆ ಕಸ ಇಟ್ಕೊಂಡು ಹಾಳು ಕಸ ಇಟ್ಕೊಂಡು ಮೊಸರು ತಿಕ್ಕಲಾರ್ದ ಸಿಂಕಲ್ಲಿ ಮೊಸರು ಇಟ್ಕೊಂಡು ನಾಷ್ಟ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಅದೇನೋ ಒಂಥರ ಅನ್ನಿಸ್ತೈತಿ ನನಗೆ. ಹಾಗಾಗಿ ಎಷ್ಟೋ ಥರ ಯಾಕಾಗಲಿ ಕಸ ಗುಡಿಸಿ ಪಾತ್ರೆ ತೊಳೆದು ನಾನು ಫ್ರೆಶ್ ಅಪ್ ಆದಮೇಲೆ ನಾಷ್ಟ ಮಾಡ್ತೀನಿ. ಅದು ಒಂದು ರೂಢಿ ಬಿದ್ದುಬಿಟ್ಟೈತಿ ನಮಗಂತೂ. ಕೆಲವೊಬ್ಬರು ಅದೇನೋ ಗೊತ್ತಿಲ್ಲ, ಅವ್ರವ್ರು ಮಾಡ್ಕೊಂಬರ್ತಾರೆ. ಈಗ ನೋಡಿರಿ, ಕಸನೂ ಗುಡಿಸಿರಲ್ಲ, ಏನಿಲ್ಲ, ಹಂಗೆ ನಾಷ್ಟ ಮಾಡ್ಕೊಂಬಿಡ್ತಾರೆ ಬೇಗ. ಅದ ಅವ್ರ ಇಷ್ಟ ಬಿಡ್ರಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಈಗ ನೋಡಿರಿ, ಕಸ ಗುಡಿಸಿದ್ಬಿಟ್ಲೆ ನೀರು ಬಿಸಿಯಾಗಿದ್ವು, ಸ್ನಾನ ಮಾಡ್ಕೊಂಬಂದು ಈಗ ರೆಡಿ ಆಗತ್ತೀನಿ. ಸ್ವಲ್ಪ ಮಾಯ್ಶ್ಚರೈಸರ್ನ ಹಚ್ಕೊಳಕತ್ತೀನಿ. ನೋಡ್ಬೋದು ಡಿಫ್ರೆನ್ಸ್ ಎಷ್ಟು ಕಾಣಿಸ್ತೈತಿ. ಈ ಕಡೆ ಬಾತಿರೋದು ಬಾವು ಬಂದ್ಬಿಟ್ಟೈತಿ, ಸ್ವೆಲ್ಲಿಂಗ್ ಸ್ವಲ್ಪ ಹಂಗೆ ಹಚ್ಕೊಳಕತ್ತೀನಿ, ನೋಡ್ಬೋದು ಫ್ರೆಂಡ್ಸ್. ನಾನು ಮೊನ್ನೆ ಈಗ ಒಂದು 15 ದಿವಸದಿಂದ ಕ್ಲಿನಿಕ್ಕಿಗೆ ಹೋಯ್ದು ನೋಡ್ರಿ, ಡೆಂಟಲ್ ಕ್ಲಿನಿಕ್ಕಿಗೆ. ಅಲ್ಲಿ ಹೋದಾಗ ಅವ್ರು ನಮಗೆ ಪರಿಚಯದವರು. ನಾವು ಫಸ್ಟ್ ಇದ್ವಲ್ಲ, ಅದ ಏರಿಯಾದಾಗ ಇದ್ವಿ, ಆ ಕ್ಲಿನಿಕ್ ಇರೋ ಏರಿಯಾದಾಗ. ಅವರು ನಮ್ಮ ಮನೆ ಹತ್ರನೇ ಇದ್ದರು. ಅಲ್ಲಿ ಅವರು ಹೆಲ್ಪಿಂಗ್ ಕೆಲಸ ಮಾಡ್ತಾರೆ.
ಅವರು ಹೇಳಿದರು, ನಿಮ್ಮ ಮುಖದ ಮೇಲೆ ಬಂಗು ಒಂದು ಚೂರು ಇಲ್ಲ, ಎಲ್ಲ ಹೋಗಿಬಿಟ್ಟೈತಿ ಅಂತಂದರು. ಎಷ್ಟು ಖುಷಿ ಆಯಿತು ನನಗೆ ಅವ್ರು ಆ ಮಾತು ಹೇಳಿದಾಗ, ಅದನ್ನು ಕೇಳಿದಾಗ. ಯಾಕಂದ್ರೆ ಅವ್ರಿಗೂ ಕೂಡ ಬಂಗಿತ್ತು, ನನಗೂ ಬಂಗಿತ್ತಲ್ಲ, ಇದನ್ನೇನು ಮಾಡಿದರೂ ಹೋಗ್ತಾ ಇಲ್ಲ, ಕಷ್ಟಕ್ಕೆ ಬರುತ್ತೆ ಸುಖಕ್ಕೆ ಹೋಗುತ್ತೆ ಅಂತಾರೆ, ಹಂಗೆ ಇರ್ಬೋದು ಅಂತಂದು ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ ನಾವು ಒಂದ್ಸಲ. ಬಟ್ ಈ ಸಲ ಹೋದಾಗ ಬಂಗುಷ್ಟು ಹೋಗ್ಬಿಟ್ಟೈತಿ, ಕಾಣಿಸ್ತಾನೇ ಇಲ್ಲ ಒಂದು ಚೂರು ಅಂತಂದು ಹೇಳಿದರು. ಹೌದು ಅಂತಂದೆ ನಾನು ಏನು ಅದಕ್ಕೆ ಗಿಮಿಡಿ ಏನು ಮಾಡಿಲ್ಲ ಫ್ರೆಂಡ್ಸು. ಫಸ್ಟಿಗೆ ತುಂಬ ಇತ್ತು ನೋಡ್ರಿ ಮುಖದ ಮೇಲೆ, ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಅದು ಬಂಗು ಇತ್ತು ಅಂದ್ರೆ. ಮೂಗಿನ ಮೇಲೆ, ಮುಖದ ಮೇಲೆ ಎಲ್ಲ, ಹಣೆ ಮೇಲೆ ಒಂಥರ ಕಪ್ಪು ಬಂಗಿರುತ್ತಲ್ಲ, ಅದೊಂಥರ ಕಾಣಿಸ್ತೈತಿ. ವೈಟ್ ಇದ್ದವ್ರಿಗಂತೂ ಇನ್ನೂ ಜಾಸ್ತಿ ಅದು. ನಾವು ಒಂದು ಸ್ವಲ್ಪ ವೈಟ್ ಇರೋದ್ರಿಂದ ನಮ್ಮ ಮುಖದ ಮೇಲೆ ಅದು ಕಪ್ಪದಾಗಿ ಕಾಣಿಸುತ್ತಲ್ಲ, ಒಂಥರ ಮುಖ ಕಾಣಿಸ್ತೈತಿ. ಆವಾಗ ತುಂಬ ಇತ್ತು, ಇವಾಗ ಒಂದು 5-6 ವರ್ಷದಿಂದ. ಆವಾಗ ನಾನು ಏನೇನೋ ಯೂಟ್ಯೂಬಲ್ಲಿ ಹೇಳ್ತಿದ್ರು ನೋಡ್ರಿ, ಆಲೂಗಡ್ಡೆ ರಸನ ತುರಿದ್ಬಿಟ್ಟು ಅದ್ರದ್ದು ರಸನ ಹಚ್ಕೋಬೇಕು, ಕಡ್ಲಿ ಹಿಟ್ಟು ಹಚ್ಕೋಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ರಲ್ಲ. ಅದನ್ನೆಲ್ಲ ಒಂದೊಂದು ದಿನ ಟ್ರೈ ಮಾಡ್ತಿದ್ದೆ, ಮತ್ತು ಹೊಳ್ಳಿ ಕೈ ಬಿಟ್ಬಿಡ್ತಿದ್ದೆ. ಆ ಬಂಗಿಗೇನು ಹಚ್ಚಬಾರ್ದಂತ ಫ್ರೆಂಡ್ಸ್. ನಾವು ಹೆಂಗೆ ಅದು ಒಂದೊಂದು ಸಲ ಕಷ್ಟಕ್ಕೆ ಬಂದು ಸುಖಕ್ಕೆ ಹೋಗುತ್ತಂತೆ, ಒಂದೊಂದು ಸಲ ಸುಖಕ್ಕೆ ಬಂದು ಕಷ್ಟ ಬರುತ್ತಂತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂತಾರೆ. ನನಗಂತೂ ಅವಾಗ ಭಾಳ ಕಷ್ಟ ಇತ್ತು, ಅವಾಗ ಬಂಗನೂ ಇತ್ತು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಕಷ್ಟ ಇಲ್ಲ ಅಂತ ಹೇಳಂಗಿಲ್ಲ, ಕಷ್ಟ ಐತಿ, ಆದರೆ ಮುಂಚೆನಷ್ಟು ಕಷ್ಟ ಇಲ್ಲ. ಫೈನಾನ್ಸಿಯಲಿ ಕಷ್ಟ ಭಾಳ ಇತ್ತು ಮುಂಚೆ. ಇವಾಗೇನು ಸ್ವಲ್ಪ ದೇವರು ಕರುಣೆ ತೋರ್ಯಾನ, ಸ್ವಲ್ಪ ಪರವಾಗಿಲ್ಲ. ಮನೆ ಬಾಡಿಗೆ ಕಟ್ಕೊಂಡು, ಮನೆ ಖರ್ಚು, ಸ್ಕೂಲ್ ಫೀಸು ಅದೆಲ್ಲ ಮೇಂಟೈನ್ ಮಾಡೋ ಅಷ್ಟು ದೇವರು ಒಳ್ಳೇದು ಮಾಡಿದಾನಲ್ಲ, ಅಷ್ಟೇ ಸಾಕು. ಮುಂಚೆ ಅಂತೂ ಹಳೇ ಕಂಪ್ನಿಯೊಳಗೆ ನಮ್ಮ ಮನೆಯವ್ರು ಕೆಲಸ ಮಾಡ್ತಿದ್ರು. 3 ತಿಂಗಳಿಗೆ ಒಂದು ಪೇಮೆಂಟ್ ಹಾಕ್ತಿದ್ರು. ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಕೈತೇನ್ರಿ ಹೇಳ್ರಿ, ಹಂಗೆ ಇತ್ತು ನಮ್ಮದು ಜೀವನ ಫಸ್ಟಿಗೆ. ಏನು ಮಾಡೋಕ್ಕಾಗಲ್ಲ, ಅದು ಒಂದು ಕೆಟ್ಟ ಟೈಮ್ ಇರುತ್ತೆ ನೋಡ್ರಿ, ಅದನ್ನೆಲ್ಲ ದಾಟ್ಕೊಂಬರ್ಬೇಕಾಗತ್ತೆ. ಇವಾಗ ಪರವಾಗಿಲ್ಲ, ನಡೆದೈತಿ ಜೀವನ ಚೆನ್ನಾಗಿ. ಫೈನಾನ್ಸಿಯಲ್ದು ಎಲ್ಲರದು ನಾರ್ಮಲ್ ಹೆಂಗೆ ಮಂತ್ಲಿ ಫೈನಾನ್ಸಿಯಲ್ ಬಜೆಟ್ ಹೆಂಗೆ ಇದಿರುತ್ತೆ ನೋಡ್ರಿ, ಹಂಗೆ ನಡೆದೈತಿ ನಮ್ಮದು ಕೂಡ. ಮುಂಚೆ ಆ ಥರ ಇರಲಿಲ್ಲ, ಇವಾಗ ಪರವಾಗಿಲ್ಲ, ಖುಷಿ. ಮನೆ ಬಾಡಿಗೆ ಕಟ್ಕೊಂಡು, ಫೀಸ್ ಕಟ್ಕೊಂಡು, ಮನೆಗೆ ಶಾಂತಿ ಎಲ್ಲನೂ ಮಾಡ್ತೀವಲ್ಲ, ಅದೇ ಒಂದು ಖುಷಿ. ನಾವು ಆಸ್ತಿ ಪಾಸ್ತಿ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ಹೊಟ್ಟೆ ಬಟ್ಟೆ ಒಂದು ಇರೋಕ್ಕೊಂದು ನೆಲೆ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು, ಪುಳಿಯೋಗರೆನ ಬಿಸಿ ಮಾಡ್ಕೊಂಬಂದು ನಾವ್ಯಾಗ ತಿನ್ಸಾಕೊಂತಿದ್ದೆ. ಬೆಳಿಗ್ಗೆ ಅಷ್ಟು ಮಾಡ್ಕೊಂಡ್ಮೇಲೆ ಇಬ್ಬರು ರೆಸ್ಟ್ ಮಾಡಿದ್ವಿ, ಮಲ್ಕೊಂಬಿಟ್ಟಿದ್ದೆ. ನಾನಂತರೂ ನಿದ್ದೆ ಹತ್ಬಿಟ್ಟಿತ್ತು, ಟ್ಯಾಬ್ಲೆಟ್ ತೊಗೊಂಡಿದ್ನೆಲ್ಲ, ಫುಲ್ ನಿದ್ದೆ ಮಾಡಿದ್ವಿ ಇಬ್ಬರು. ಎದ್ಮೇಲೆ ನಮಿತಾ ಬಂದಳು ಒಂದು 5 ಗಂಟೆ ಸುಮಾರು. ಚಾ ಕಾಸು ಮಮ್ಮಿ ಅಂದ್ಲು. ಏನೋ ಅನ್ನ ಇತ್ತು, ಅನ್ನ ಊಟ ಮಾಡುವ ಅಂದೆ. ಇಲ್ಲ ಚಾ ಕಾಸು, ನಾನು ಬ್ರೆಡ್ ತಿಂತೀನಿ ಅಂದ್ಲು. ಆಮೇಲೆ ನಮ್ಮ ಮನೆಯವ್ರು ಹೋಗ್ಬೇಕಾದ್ರೆ ಬ್ರೆಡ್ ತೊಗೊಂಬಂದು ಕೊಟ್ಟೋಗಿದ್ರು. ನಮಿತಾ ಕೇಳಿದ್ಲು, ಬ್ರೆಡ್ ತೊಗೊಂಬ ಪಪ್ಪ ಅಂತ ಹೇಳ್ಬಿಟ್ಟು ತಂದಿದ್ರು. ಇನ್ನು ಅವ್ನು ಹಂಗೆ ಇಟ್ಬಿಟ್ರೆ ಬಂದು ಸುಮ್ಮನೆ ಕೆಟ್ಟು ಹೋಕ್ಕವು, ಭಾಳ ದಿವಸ ಇಡೋಕ್ಕೂ ಆಗಲ್ಲ ನೋಡ್ರಿ ಅವನ್ನ. ಹಾಗಾಗಿ ಚಾ ಕಾಸಿದ್ನೆ, ಚಾ ಜೊತೆಗೆ ಬ್ರೆಡ್ ತಿಂತಾಯಿದ್ಲು. ಹಂಗೆ ಒಂದು ಸ್ವಲ್ಪ ವೀಡಿಯೋ ನೋಡ್ತಿರ್ತಾಳೆ, ಚಾಪ ಕುಡಿಬೇಕಾದ್ರೆ, ಊಟ ಮಾಡಬೇಕಾದ್ರೆ ಆಕೆಗೆ ಇಷ್ಟ ಆಗಿದ್ದೇನಾದರೂ ನೋಡ್ತಾಳೆ. ನಾನು ನೋಡಲಿ ಬಿಡ ಅಂತ ಸುಮ್ಮನೆ ಬಿಟ್ಟಿರ್ತೀನಿ. ಆವಾಗ ನೋಡಿದ್ಲು ಅಂದ್ರೆ ಆಯಿತು, ಮತ್ತು ಓದ್ಕೊಳಕ್ಕೆ ಕುಂದಿರ್ತಾಳಲ್ಲ, ಆವಾಗೆಲ್ಲ ಏನಾದರೂ ಕ್ವಶನ್ ಆನ್ಸರು ಏನಾದ್ರು ಡೌಟ್ ಇದ್ರೆ ಅದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ತಿರ್ತಾಳೆ. ನೋಡ್ರಿ, ಈಗ ಆಕೆಗೆ ನಮಿತಾಗೂ ಚಹಾ ಹಾಕಿಕೊಟ್ಟೆ, ಅಕ್ಕಿನೂ ತಿನ್ನಾಕತ್ತಾಳ. ನವ್ಯಾಗೂ ಕೂಡ ನಾನು ತಿನ್ಸಾಕತ್ತೀನಿ. ಮಧ್ಯಾಹ್ನ ಪುಳಿಯೋಗರೆ ತಿನ್ನಿಸಿದ್ನೇನ, ಮತ್ತು ಸ್ವಲ್ಪನ ತಿಂದಿದ್ಲು. ಹಾಗಾಗಿ ಬ್ರೆಡ್ ಚಹಾ ತಿನ್ನಿಸಿದ್ರಾತಂತ ಹೇಳಿ ಆಕಿಗೂ ಕೂಡ ತಿನ್ಸಾಕತ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಹಿಂದಿನ ದಿವಸ, ಅವನ್ನೆಲ್ಲ ತೊಗೊಂಬಂದು ಇಟ್ಟೀನಿ. ಅವನು ಕೂಡ ಮಡಚಬೇಕು ಬಟ್ಟೆ. ಇವತ್ತಿನ ವ್ಲಾಗಲ್ಲಿ ಏನು ಅಷ್ಟೊಂದು ಏನು ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲ. ಆಮೇಲೆ ಈ ಡ್ರೆಸ್ ಆವಾಗಲೇ ತೋರಿಸಿದೆ ನಾನು.
ಆವಾಗಲೇ ಹೇಳಬೇಕಾಗಿತ್ತು. ನಾ ಏನೇನೋ ಹೇಳ್ಕೊತ ಕೂತ್ಕೊಂಡೆ ಹಲ್ಲು ನೋವಿನ ಬಗ್ಗೆ. ಈ ಡ್ರೆಸ್ ನೋಡಿರಿ, ಈಗ ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ನಾನು ಮೀಶೋದಲ್ಲಿ ತೊಗೊಂಡಿನಿ. ಚೆನ್ನಾಗೈತಿ, ಕ್ವಾಲಿಟಿ ಸೂಪರ್ ಐತಿ, ಸಾಫ್ಟ್ ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗೈತಿ. ಬಟ್ ಏನಂದ್ರೆ ನನಗೆ ಒಂಚೂರು ಲೂಸ್ ಆಗೈತೆ. ಅದು ಎಲ್ ಸೈಜು ನಂಗೆ ಕರೆಕ್ಟ್ ಆಕಿತ್ತು, ಬಟ್ ಅದು ಬಟ್ಟೆ ಮೇಲೆ ಹೋಗ್ತೈತೆ ನೋಡಿರಿ. ಒಂದೊಂದು ಬಟ್ಟೆಗೆ ಒಂದೊಂದು ಸೈಜು ಲೂಸ್ ಹಾಕವು, ಒಂದೊಂದು ಟೈಟ್ ಹಾಕವು. ಬಟ್ ಇದು ಮಾತ್ರ ಚೆನ್ನಾಗಿ ಮೈಯಾಗೆಲ್ಲ ಕರೆಕ್ಟ್ ಐತಿ, ಫಿಟ್ಟಿಂಗ್ ಕರೆಕ್ಟ್ ಐತಿ. ಬಟ್ ತೋಳು ಅವ್ರು ಲೂಸ್ ಕೊಟ್ಬಿಟ್ರ, ಫ್ರೀ ಆಗಿರೋ ಅಂಥವು. ಬಟ್ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಆಯಿತಾ? ಯೂಟಿ ಪ್ರಿಪೇರ್ ಆಗತ್ತೀಯಾ? ಅದನ್ನೇ ಹೋಮ್ವರ್ಕು, ಅದೇ ಯೂಟಿನ? ಲಗು ಮುಗಿಸ್ಕೊ ಏನ? ಓವ ಬಂದೆ. ಓನಮ್ಮ ಹಾಂ, ಓನ ತಂಗಿ ಮಾತಾಡ್ಸ್ಬಾರ್ದ ನಾನು? ನಮಿತಾ, ಏನು ಮಾಡಲಿ ಅಡುಗೆ? ಹಲ್ಲು ನೋವು, ಒಂದು ಕಡೆ ಗಟ್ಟೆ ಹಿಡ್ಕೊಂಡು ಮಾತಾಡಕತ್ತೀನಿ. ಹಾಂ ನಮಿತಾ, ರಾತ್ರಿಗೆ ಅಡುಗೆ ಏನು ಮಾಡಲಿ? ಅನ್ನ ಮಜ್ಜಿಗೆ ಸಾಂಬಾರು ಮಾಡಿಬಿಡ್ಲೆ? ಮೊಸರಿಗೆ ಏನು ಸಂಬಂಧ ಇಲ್ಲ. ಕೋಲ್ಡ್ ಕುಡಿಬಾರ್ದು, ಸ್ವೀಟ್ ತಿನ್ನಬಾರ್ದು. ಮಜ್ಜಿಗೆ ಸಾರು ಮಾಡ್ಲಾ? ಯಾಕಂದ್ರೆ ಮಜ್ಜಿಗೆ ಸಾಂಬಾರು ರೆಸಿಪಿ ಶೇರ್ ಮಾಡ್ರಿ ಅಂದಾರ. ಅದಕ್ಕೆ ತಲೆ ಎತ್ತು, ಕಪ್ಪು ಬರಾಗತ್ತೈತಿ ನೋಡು ತಲೆ. ಹೌದಾ? ಫುಲ್ ಕಪ್ಪು ಬರಾಗತ್ತೈತಿ. ಮಜ್ಜಿಗೆ ಸಾರು ಮಾಡ್ಲಾ? ಕ್ಯಾಪ್ಚರ್ ಆಗವಲ್ದದ ಮಾಡು. ಈಗ ನೋಡ್ರಿ, ಅನ್ನಕ್ಕೆ ಇಟ್ಟಿನಿ, ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ನೆನೆಸಿಟ್ವಿ ಅಂದ್ರೆ ಅನ್ನ ಸಾಫ್ಟಾಗಿ ಉದುರಾಗಿನ ಬರುತ್ತೆ. ಆಮೇಲೆ ಸಣ್ಣಗೆ ತೆಳ್ಳಗೆ ಬರ್ತೈತಿ ರೈಸ್, ಚೆನ್ನಾಗಿರುತ್ತೆ ತಿನ್ನೋಕೆ ಸಾಫ್ಟಾಗಿ. ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳಿಬಿಟ್ಟು ಮೊಸರು ಹೊರಗೆ ತೆಗೆದಿಟ್ಟೆ. ಬಟ್ ಮಜ್ಜಿಗೆ ಸಾರು ಮಾಡೋಕ್ಕಾಗಲಿಲ್ಲ ಅವತ್ತು ನನಗೆ. ಯಾಕಂದ್ರೆ ಬುಧವಾರ ಇತ್ತಲ್ಲ, ಹಂಗಾಗಿ ಮೊಟ್ಟೆ ಇದ್ವು ಮನ್ಯಾಗ. ಎಗ್ ರೈಸು ಮಾಡಿದ್ರಾಯ್ತು ಅಂದ್ಕೊಂಡೆ. ಎಗ್ ರೈಸ್ ಅಂದರೆ ಈರುಳ್ಳಿ ಟೊಮೆಟೊ ಅವನ್ನೇನೋ ಹಾಕಿದ್ದಿಲ್ಲ, ತರಕಾರಿ ಏನೋ ಹಾಕಿದ್ದಿಲ್ಲ. ಹಂಗೆ ಎಣ್ಣೆ ಒಳಗೆ ಅದನ್ನು ಮೊಟ್ಟೆ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು. ನಾವು 3 ಮಂದಿ ಅಲ್ಲ. ನಮಿತಾನು ನಂಗೆ ಹೊಟ್ಟೆ ಹಸ್ತಿಲ್ಲ ಮಮ್ಮಿ, ನಂಗೆ ಮಾಡಬೇಡ ಅಂದ್ಲು. ಮತ್ತು ಎಗ್ ರೈಸ್ ಮಾಡಕತ್ತೀನಿ ಅಂದೆ, ಒಂಚೂರು ತಿಂತೀನಿ ಅಂತಂದ್ಲು. ಹಂಗಾಗಿ ನಾನು ಸಾಲುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಬಟ್ ಅವತ್ತು ಒಂದು ಸ್ವಲ್ಪ ಒಂದಿಷ್ಟು ತಿನ್ನೋ ಅಷ್ಟು ಉಳಿದಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಕೆಟ್ಟುಬಿಡುತ್ತೆ. ನೋಡಿದ್ರಲ್ಲ, ಡ್ರೆಸ್ಸು ಸ್ವಲ್ಪ ಫಿಟ್ಟಿಂಗ್ ಕರೆಕ್ಟ್ ಐತಿ. ಬಟ್ ತೋಳು ಒಂಥರ ಅದು ಲೂಸ್ ಐತಿ ನೋಡ್ರಿ. ಅದು ನನಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ ಫ್ರೆಂಡ್ಸ್. ಆಮೇಲೆ ಏನಂದರೆ ಇದು ಒಂದು 350 ಎಷ್ಟು ಕೊಟ್ಟಿನಿ. ಅದಕ್ಕೆ ಚೆನ್ನಾಗೈತಿ ಕ್ವಾಲಿಟಿ. ಮತ್ತು ಮೀಶೋದಲ್ಲೇ ತರಿಸೀನಿ. ಮೀಶೋದಲ್ಲಿ ಹೋದ್ಸಲ ಡ್ರೆಸ್ ತೋರಿಸಿದ್ನೆಲ್ಲ ಡ್ಯಾಮೇಜ್ ಆಗಿತ್ತು, ಅದ್ರ ಬದಲು ಇದನ್ನು ತರಿಸ್ಕೊಂಡೆ. ಇದು ಕೂಡ ಚೆನ್ನಾಗೈತಿ ಫಿಟ್ಟಿಂಗ್. ಅದೇ ತೋಳು ಸ್ವಲ್ಪ ಲೂಸ್ ಐತಲ್ಲ, ಅದನ್ನೇನಾದರೂ ರೆಡಿ ಮಾಡ್ಕೋಬೇಕು ನಾನೇ. ನೋಡಿರಿ ಫ್ರೆಂಡ್ಸ್, ರಾತ್ರಿ ಎಲ್ಲ ಪಾತ್ರೆ ತೊಳೆದ್ಬಿಟ್ಟೆ. ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡ್ಬೋದು. ಇವು ನೀರು ನಮ್ಮನೆಯವರು ನೀರು ಖಾಲಿ ಆಗಿದಾವೆ ಅಂತ ಹೇಳ್ಬಿಟ್ಟು ಇದ್ರಾಗ ನೀರು ತುಂಬ್ಕೊಂಬರ್ತೀನಿ ಅಂಥೇಳಿ 2 ಬಾಟ್ಲಿ ತುಂಬ್ಕೊಂಬಂದು ಇಟ್ಟು ಹೋಗ್ಯಾರ. ಇವು ಇನ್ನೊಂದು ಸ್ವಲ್ಪ ಅದಾವೆ, ಅಡುಗೆಗೆ ಕುಡಿಯೋಕೆ ಯೂಸ್ ಮಾಡಿದೆ. ಇದು ವೈಟ್ ರೈಸು, ಇದು ಎಗ್ ರೈಸು, ಆಮೇಲೆ ಬಿಸಿನೀರು ಇನ್ನೊಂದು ಸ್ವಲ್ಪ ಅದಾವೆ. ಈಗ ಬಾಯಿ ಮುಕ್ಕಳಿಸಿ ಮಲ್ಕೊತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅಂದ್ರೆ ಹಳವಾರ ಆಕೈತಿ. ನೋಡಿರಿ, ಎಲ್ಲ ಮುಗೀತು ಕೆಲಸ. 10:30 ಆಯಿತು ಟೈಮು ಎಲ್ಲ ಮುಗಿಸೋದ್ರೊಳಗನ. ಈಗ ಮಕ್ಕಳು ಇಲ್ಲೇ ಅದಾರ. ನಮಿತಾ ಮಕ್ಕೊಂಡಾಳ, ಏನೋ ನೋಡ್ಕೊಂತ ಮಕ್ಕೊಂಡಿದ್ಲು. ಈಕಿನ್ನು ನಾ ಬರೋ ಮಟ್ಟ ಮಕ್ಕೊನಲ್ಲಿಕ್ಕಿ ಬಾಯಾಗ ಕೈ ಇಟ್ಕೊಂಡು ಹೆಂಗೆ ಕುಂತಾಳ್ರಿ. ಕೈ ತೆಗಿ ಚಿನ್ನಿ, ನಾವೇ ಕೈ ತೆಗಿ. ನಾ ಬರೋ ಮಟ್ಟನೂ ಮಕ್ಕೊನಲ್ಲಿಕ್ಕಿ. ಅದಕ್ಕೆ ನಾನು ಏನು ಮಾಡ್ತೀನಿ, ನಮ್ಮ ಮನೆಯವರಿದ್ದಾಗ ಮಕ್ಕೊಂಬಿಡ್ತೀನಿ. ಪಾತ್ರೆ ಗೀತ್ರೆ ತೊಳಿತಿದ್ದಿಲ್ಲ. ಮತ್ತು ನಾಳೆ ಬೆಳಿಗ್ಗೆ ಬೇಕು ನೋಡ್ರಿ, ಎಲ್ಲ ಸ್ವಚ್ಛ ಇದ್ರೆ
ಬೇಗ ಬೇಗ ಮಾಡ್ಕೊಂಬಿಡ್ಬೋದು. ಒಂದು ಸ್ವಲ್ಪ ಉಪ್ಪಿಗೆ ನೀರಿಗೆ ಉಪ್ಪು ಹಾಕ್ಕೊಂಡು ಬಾಯಿ ಮುಕ್ಕಳಿಸಿ ಮಕ್ಕೊಂಡೆ ಅಂದ್ರೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತೈತಿ. ಅದಕ್ಕೆ ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಜೋರಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.